ಜಯ ಕರ್ನಾಟಕ ಮತ್ತು ನಮಸ್ಕಾರ. ಇದು ಖಂಡಿತವಾಗ್ಲೂ ದಿಢೀರ್ ವಾರ್ತೆ ಅಲ್ಲ ವೀಕ್ಷಕರೇ, ದಿಢೀರ್ ಸಂದರ್ಶನ. ಈ ನಿಮ್ಮ ನೆಚ್ಚಿನ ಚಿಕ್ಕೋಡಿ ಚಿನ್ನಸ್ವಾಮಿ ಕಣ್ಣಲ್ಲಿ ಯಾಕೆ ಕಣ್ಣೀರು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಈ ನಿಮ್ಮ ಪ್ರಶ್ನೆಗೆ ಉತ್ತರ ಈಗ ನಿಮ್ಮ ಮುಂದೆ. ನಮಸ್ಕಾರ ಸಭಾಸಕ್ಕೆ ಲಲಿತಾಂಬ ಅವರಿಗೆ. ಎಲ್ಲ ಪ್ರೀತಿಯ ಮತ ಬಾಂಧವರಿಗೂ ನಿಮ್ಮ ಈ ಸಮಾಜ ಸೇವೆಗೆ ನಮಸ್ಕಾರ ಆಪ್ತ ಕಾರ್ಯದರ್ಶಿ ವಿಶಾಲಾಕ್ಷಿ ಅವ್ರಿಗೆ. ನಮಸ್ಕಾರ ಚಿಕ್ಕೋಡಿ ಚಿನ್ನಸ್ವಾಮಿ ಅವ್ರಿಗೆ. ಲಲಿತಾಂಬ ಅವ್ರಿಗೆ ಮಾತು ಪ್ರಾರಂಭ ಮಾಡಿ. ನನ್ನ ಕೈ ದುಃಖ ಆಗ್ತಿಲ್ಲ ಚಿಕ್ಕೋಡಿ. ಲಲಿತಾಂಬ ಅವ್ರೆ, ತಾವೇ ಹೀಗೆ ಹೇಳಿದ್ರೆ ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಎದೆಯಾಳದನ್ನು ಗೊತ್ತಾಗ್ಬೇಕು ಹೇಳಿ. ಚಿಕ್ಕೋಡಿ ಅವರೇ, ನಮ್ಮ ಡಾಕ್ಟ್ರು ನಮ್ಮ ಮೇಡಮ್ ಅವ್ರನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಅಷ್ಟೇ ಆದ್ರೆ ಕ್ಷಮೆ ಇರಲಿ ವೀಕ್ಷಕರು. ನನಗೂ ದುಃಖ ತಡ್ಕೊಳ್ತಾಗ್ತಿಲ್ಲ. ನೀವು ಮಾತು ಪ್ರಾರಂಭ ಮಾಡಿ. ವೀಕ್ಷಕರೇ, ಗಂಡ ಹೆಂಡತಿ ನಡುವೆ ಒಂದು ಸಂಸಾರ ಸುಗಮವಾಗಿ ನಡೆಯುವುದಕ್ಕೆ ಎಷ್ಟೆಲ್ಲ ಕಾರಣಗಳಿರುತ್ತೆ. ಆದ್ರೆ ಅದೇ ಒಂದು ಸಂಸಾರವನ್ನು ಬಿಡೋದಕ್ಕೆ ಕಾರಣಗಳು ಬೇಡವಾ ಹೇಳಿ? ನನ್ನ ಗಂಡನನ್ನ ಬಿಡ್ತಾ ಇದ್ದಾರೆ, ನನಗೆ ಡೈವರ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಸಮಾಜ ಸೇವಕಿ ಲಲಿತಾಂಬ ಅಂದ್ರೆ ಯಾರಿಗ್ ಗೊತ್ತಿಲ್ಲ. ಮುತ್ತೈದೆ ನಗರದ ರಸ್ತೆಗಳು ಗೊತ್ತು, ಮೋರಿ ಬಚ್ಚರುಗಳು ಗೊತ್ತು. ಆದ್ರೆ ನನ್ನ ಪತಿ ದೇವರು ನನ್ನ ಬಿಟ್ಟು ಬಿಡ್ತಾರಂತೆ. ಅಡಚಣೆಗಾಗಿ ಕ್ಷಮೆ. ಯಥಾ ಪ್ರಕಾರ ಈಗ ಸಂದರ್ಶನ ಮುಂದೆ ಮುಂದುವರಿಯುತ್ತೆ. ವಿಶಾಲ್ ಅವರೇ, ತಾವು ಯಾಕೆ ಅಳ್ತಾ ಇದ್ದೀರಾ? ನನ್ ದುಃಖ ತೋಡ್ಕೊಳಕ್ ನನಗಿರೋದೇ ಬರೀ 20 ನಿಮಿಷ. 5 ನಿಮಿಷ ಆಗೋಯ್ತು. ನನ್ನ ಪ್ರೀತಿಯ ವೀಕ್ಷಕರೇ, ನಾನ್ ಯಾವಾಗ್ಲೂ ಮತದಾರರ ಅಭಿಪ್ರಾಯವನ್ನೇ ಕೇಳ್ತೀನಿ. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವದ ಕಾಲ. ನನ್ನ ಡೈವರ್ಸ್ ಬಗ್ಗೆ ನೀವೇ ನಿರ್ಧಾರ ಮಾಡಿ. ನಾನು ನಿಮ್ಗೆ 3 ಆಪ್ಷನ್ಸ್ ಕೊಡ್ತೀನಿ. ಉತ್ತರಗಳನ್ನ SMS ಮೂಲಕ ಕಳಿಸಿ. ನಾನು ಏನ್ ಮಾಡ್ಬೇಕು ಅನ್ನೋ 3 ಆಪ್ಷನ್ಗಳನ್ನ ಸೆಕ್ರೆಟರಿ ಅವ್ರು ನಿಮ್ಗೆ ಹೇಳ್ತಾರೆ. ಆಪ್ಷನ್ ನಂಬರ್ 1, ಲಲಿತಾಂಬ ಅವರು ತಮ್ಮ ಪತಿಯನ್ನು ಬಿಟ್ಬಿಡ್ಬೇಕು, ಸೋಡಾ ಚೀಟಿ ನೀಡಬೇಕು, ಮನೆಯಿಂದ ಹೊರಗೆ ಹಾಕ್ಬೇಕು, ತಾವು ಸ್ವತಂತ್ರವಾಗಿರ್ಬೇಕು. ಆಪ್ಷನ್ ನಂಬರ್ 2, ತಮ್ಮ ಪತಿಯ ಮೇಲೆ ಕೇಸ್ ಹಾಕಬೇಕು, ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು, ಅವ್ರನ್ನ ಜೈಲ್ಗೆ ಹಾಕಿಸ್ಬೇಕು. ಆಪ್ಷನ್ ನಂಬರ್ 3, ಲಲಿತಾಂಬ ಅವರು ತಮ್ಮ ಪತಿ ಹತ್ರ ನಾನು ಮಾಡಿದ್ದು ತಪ್ಪಾಯಿತು ಎಂದು ಹೇಳಿ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಬೇಕು. ಇನ್ಮೇಲೆ ಯಾವ ಚಾನ್ಸ್ ಸಿಕ್ಕಿದ್ರು ನಾನು ಖಂಡಿತ ಮದುವೆ ಆಗಲ್ಲ ಅಂತ ಹೇಳಿ ಅವರ ಚರಣ ದಾಸಿಯಾಗಿರಬೇಕು, ಅಂದ್ರೆ ಕಾಲ್ ದಾಸಿಯಾಗಿರ್ಬೇಕು. ಜನಗಳೇ, ಈ 3 ಆಪ್ಷನ್ಗಳಲ್ಲಿ ನಾನು ಯಾವ ಆಪ್ಷನ್ ತಗೋಬೇಕು ಅಂತ ನೀವು SMS ಮಾಡಿ. ಯಾವ ಆಪ್ಷನ್ಗೆ ಯಾವ ಉತ್ತರಕ್ಕೆ ಜಾಸ್ತಿ ವೋಟ್ ಬಿದ್ದಿರುತ್ತೋ ನಾನು ಅದಕ್ಕೆ ಮನ್ನಣೆ ಕೊಟ್ಟು ಅದರಂತೆ ನಡೀತೀನಿ. ಇದುವರೆಗೂ ಸಮಾಜ ಸೇವಕಿ ಲಲಿತಾಂಬ ಅವರು ನಿಮ್ಮ ಮುಂದೆ ಬಕೆಟ್ ಕಟ್ಟೆ ದುಃಖಾರ ತೋಡ್ಕೊಂಡ್ರು. ಈಗ ಮುಂದಿನ ಸರದಿ ಅವರ ಆಪ್ತ ಕಾರ್ಯದರ್ಶಿ ವಿಶಾಲಾಕ್ಷಿ ಅವ್ರದ್ದು. ವಿಶಾಲಾಕ್ಷಿ ಅವರು ತಮ್ಮ ದುಃಖ ಏನು ಅಂತ ನನ್ನ ವೀಕ್ಷಕರ ಮುಂದೆ 2 ಮಾತಲ್ಲಿ ಬೇಗ ತೋಡ್ಕೊಂಡ್ಬಿಟ್ಟು. ನನಗೂ ಕೂಡ ನನ್ ಗಂಡ ಡೈವರ್ಸ್ ನೋಟಿಸ್ ಕಳ್ಸಿದ್ದಾರೆ. ಗಣುಮಮ್ಮ, ನೀನ್ ಹೀಗ್ ಮಾಡ್ಬೋದಾ? ಆ ಲ್ಯಾಪ್ಟಾಪ್ ಎಲ್ಲಿದ್ರು ನಮ್ಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಥ್ಯಾಂಕ್ ಯು ವೆರಿ ಮಚ್. ಈ ಲ್ಯಾಪ್ಟಾಪ್ ನಿಂಗೆ ಎಲ್ಲಿ ಸಿಕ್ತು? ಹೊರಗಡೆ ಯಾರೋ ಓದಿಸಿಟ್ಟಿದ್ರು, ನಾವು ತಗೊಂಡ್ಬಂದ್ವಿ. ಥ್ಯಾಂಕ್ಸ್ ಗಣೇಶ, ಥ್ಯಾಂಕ್ಸ್ ಗೋವಿಂದ. ನಾವು ಬಂದ ಕೆಲಸ ಮುಗಿತಾರ, ಮನೆಗೆ ಹೋಗೋಣ. ನಾವೆಲ್ಲರೂ ಭವಿಷ್ಯ ನೋಡ್ತಾ ಇದ್ವಿ, ಇವತ್ತು ನನ್ನ ಭವಿಷ್ಯ ಏನಂತ ನೋಡ್ತೀವಿ. ಸೂಜಿ ಬೇಗ ಬಾರ, ಟೈಮ್ ಆಯ್ತು.
ಹೇಗಿದೆ ನನ್ನ ಡ್ರೆಸ್? ತುಂಬಾ ಚೆನ್ನಾಗಿದೆ. ಇವರಲ್ಲಿ ಕರ್ಕೊಂಡು ಹೋಗ್ತೀರಾ? ಮೆಜೆಸ್ಟಿಕ್ ಹೋಗಿ ಒಳ್ಳೆ ಕನ್ನಡ ಸಿನಿಮಾ ಸಂಜೆ ನಾವು ಬೆಣ್ಣೆ ದೋಸೆ ತಿನ್ನಲ್ಲ. ಬೆಣ್ಣೆ ದೋಸೆ ತಿಂದಾದ್ಮೇಲೆ ಆಮೇಲೆ ಏನು MG ರೋಡ್ ಹೋಗಿ ಪರ್ಚೇಸಿಂಗ್ ಆದ್ಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್. ಅಯ್ಯೋ ಲ್ಯಾಪ್ಟಾಪ್ ಕಳ್ರು ಇದ್ರ ಪವರ್ ಚೇಂಜ್ ಮಾಡಿದಾರೆ ಅನ್ಸುತ್ತೆ. ಪೊಲೀಸರಿಗೆ ಈ ಲ್ಯಾಪ್ಟಾಪ್ ಕಳ್ರನ್ನ ಹಿಡಿಸ್ಕೊಡಿ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಏನಪ್ಪ ಮಾಡೋದು? ಸಂತೋಷ ದುಃಖ ಎರಡು ಒಟ್ಟಿಗೆ ಆಗ್ತಾ ಇದೆಯಲ್ಲ. ಯಾರಮ್ಮ ನೀನು? ಏನು ಕಂಪ್ಲೇಂಟ್? ಯಾಕೆ ಕಂಪ್ಲೇಂಟ್ ಕೊಡೋರು ಮಾತ್ರ ಪೊಲೀಸ್ ಸ್ಟೇಷನ್ ಬರ್ಬೇಕಾ? ನನ್ ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ಲ. ಗೊತ್ತಾದ್ರೆ ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಬರಲ್ಲ ಸರ್. ಈಗ ಹುಡುಗಿ ಯಾರಂತ ಗೊತ್ತಾ? ಕುಂಟೋಗಿಲ್ಲ ಆಡೋ ಹುಡುಗಿ ಸರ್. ಸರಿ ಅವ್ರ ಮನೆಗೆ ಫೋನ್ ಮಾಡಿ ಯಾರಾದ್ರೂ ಬರಕ್ ಹೇಳು. ಅಲ್ಲಿ ಫೋನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಮದ್ವೆ ಆಗೋದಿಲ್ವಂತೆ. ನಾನು ನಿಮ್ಮನ್ನೇ ಮದ್ವೆ ಆಗೋದಂತೆ. ಭವಿಷ್ಯದಲ್ಲಿ ನನ್ ರಾಜಕೀಯ ಮದ್ವೆ ಆಗೋದಂತೆ. ಏನ್ರಿ ಮಾತಾಡ್ತಾರೆ ಹುಡುಗಿ? ನಿಮ್ಗೆ ತಲೆ ಕೆಟ್ಟಿದ್ಯಾ? ಇವ್ರ ಜೊತೆ ನನ್ ಮದ್ವೆನಾ? ಹೌದು. ಯಾಕೆ ನಾನ್ ಚೆನ್ನಾಗಿಲ್ವಾ? ನನ್ ಕುಂಚ ದಿನ ಆಡಕ್ ಬರುತ್ತೆ, ಅಡುಗೆ ಮಾಡಕ್ ಬರುತ್ತೆ, ಮನೆ ಕೆಲ್ಸ ಎಲ್ಲಾನು ಮಾಡಕ್ ಬರುತ್ತೆ. ಅಲ್ಲಿ ನೋಡು, ಭವಿಷ್ಯದಲ್ಲಿ ಏನಾಗುತ್ತೆ ನಾವು ಅದನ್ನ ಒಪ್ಕೊಳ್ಳೇಬೇಕು. ನಮ್ ಮದ್ವೆ ಚಿರೋಟಿ ಮಾಡ್ಸೋಣ ಇಲ್ಲ ಅದು ಸರ್. ನಿಮ್ಮಿಬ್ರು ಮದ್ವೆ ಆಗೋದ್ರೆ ಮುಂದೆ ಭವಿಷ್ಯದಲ್ಲಿ ನಾನೇನಾಗಿರ್ತೀನಿ ಅಂತ ಒಂದ್ಸತಿ ನೋಡ್ಬಿಡ್ತೀನಿ. ಏನು ಹುಚ್ಚ ಮಾತಾಡ್ತೀರಾ? ಹುಚ್ಚಲ್ಲ ಸರ್, ನಿಜ. ನೀವೇ ಬೇಕಾದ್ರೆ ಲ್ಯಾಪ್ಟಾಪ್ ನೋಡಿ. ವಾಚ್ಮ್ಯಾನ್ ನಮಸ್ಕಾರ ಸರ್. ಬಾರಲ್ಲಿ ಕತ್ತೆ ಬೇಡವಾ? ಹೇಳಿ ಸರ್. ಯಾಕೋ ಕಣ್ ಕಾಣೋದಿಲ್ವಾ? ನನ್ನ ಕಣ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಡಾಕ್ಟ್ರು ಕನ್ನಡ ಕೊಟ್ಟಿದ್ದಾರೆ ಸರ್. ಈಗ ಸರಿಯಾಗಿ ಕಾಣ್ತಾ ಇದೆಯಾ? ಬಾರಲ್ಲಿ ಏನಾಯ್ತು? ಕಾಲ್ ಮೇಲೆ ಇಷ್ಟೊಂದು ಧೂಳಿದೆ. ಸಾರಿ ಸರ್. ನಾನು ಅಮ್ಮರು ಹೊರಗಡೆ ಡಿನ್ನರ್ ಹೋಗ್ತಿದ್ವಿ ಅಂತ ಗೊತ್ತಿದ್ರು ಕೂಡ ಕಾರ್ನ ಹೊಡ್ಸಿಡಕ್ ಆಗ್ತಿರ್ಲಿಲ್ಲ. ಒಂದು ನಿಮಿಷ ಸರ್. ಹಲೋ, ಇನ್ಸ್ಪೆಕ್ಟರ್ ರಾಜಶೇಖರ್ ಸ್ಪೀಕಿಂಗ್. ಹೇಳಿ ಸರ್. ಯಾಕೆ ಸರ್ ನಿಮ್ ಕಣ್ಣು ನೀರು? ಕಣ್ಣೀರಲ್ಲ ರೀ, ಆನಂದ ಬಾಷ್ಪ. ಈ ವಾಚ್ಮನ್ ಎಷ್ಟು ಒಳ್ಳೆಯವನಲ್ವಾ? ಧನ್ಯವಾದಗಳು ಅಮ್ಮವ್ರೆ. ಇಂಥವ್ರನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು. ಒಂದ್ ಮನೆಗೆ ಒಂದ್ ವಾಚ್ಮನ್ ಇದ್ರೆ ಅದು ಮನೆ ಅನ್ಸ್ಕೊಳ್ಳೋದು. ನೋಡಿದ್ಯಾ ಈ ಲ್ಯಾಪ್ಟಾಪ್ ಸುಳ್ಳು ಹೇಳತ್ತಾ? ರಾಜಶೇಖರ್, ಇನ್ಮೇಲೆ 7 ಜನ್ಮಕ್ಕೂ ನೀವೇ ನನ್ ಪತಿದೇವರು. ಪ್ರಾಣಿ ಹಿಂಸೆ ಮಾಡಬಾರ್ದು. ಇದು ಲ್ಯಾಪ್ಟಾಪ್ ಅಲ್ವಾ? ಲ್ಯಾಪ್ಟಾಪ್? ಯಾವ ಲ್ಯಾಪ್ಟಾಪ್ ಅಂದ್ರೆ? ಇದುವರೆಗೂ ನನ್ ಕನ್ಸಿದ್ರೆ ಕನ್ಸು ನೀನಂತೆ ಕನಿಸ್ತದೆ. ಹಾಗಾದ್ರೆ ಮುಂದೆ ಯಾವ ಪ್ರಾಣಿ ನೋಡಿದ್ರು ಕಪ್ಪನ್ ಮಾತ್ರ ನೋಡ್ಬೇಡ. ಯಾಕೆ? ಏನು ಕನಸ್ಕೊಂಡು ಕಲ್ಲು ನೆತ್ತಿ ನನ್ ತಲೆ ಮೇಲೆ ಹಾಕ್ಬಿಟ್ರೆ